ನೋಡಿ, ಸಂಪುಟ ವಿಸ್ತರಣೆಯ ಅರ್ಜೆಂಟ್ ಇರೋದು ಸರ್ಕಾರಕ್ಕೆ. ಬರಬಾರದ ಭೀಕರ ಬರ ಬಡಿದಿದೆ ಕರ್ನಾಟಕಕ್ಕೆ. ಸಚಿವರು ಬೇಕಾಗಿದ್ದಾರೆ ಕೃಷಿ ಸೇರಿ ಪ್ರಮುಖ ಇಲಾಖೆಗಳಿಗೆ. ರೈತರ ಗೋಳನ್ನ ಕೇಳೋರು ಯಾರು ಅನ್ನುವಂತಹ ಪ್ರಶ್ನೆಗೆ ಆ ಸಚಿವರ ಮೂಲಕ ಉತ್ತರ ಕೊಡಿಸುವಂತಹ ಕೆಲಸ ಆಗಬೇಕಾಗಿದೆ. ಪಶುಸಂಗೋಪನೆ ಸಚಿವರಿಲ್ಲ, ಕೃಷಿ ಸಚಿವರಿಲ್ಲ, ಶಿಕ್ಷಣ ಸಚಿವರಿಲ್ಲ. ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾನೆ ಇದೆ. ಪ್ರಮುಖ 20 ಖಾತೆಗಳಿಗೆ ಸಚಿವರು ಬರಬೇಕಾಗಿದೆ. ಈಗ ಸದ್ಯಕ್ಕಿನ ಪರಿಸ್ಥಿತಿಗೆ ಕೃಷಿ ಸಚಿವರು ಬೇಕು, ಪಶುಸಂಗೋಪನಾ ಸಚಿವರು ಬೇಕು. ಯಾಕಂದರೆ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ. ಸೊ ಇಂಥ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಬೇಕು? ಪೂರ್ಣ ಸಂಪುಟ ಬೇಕೇ ಬೇಕಾಗಿದೆ ಆಡಳಿತ ನಿರ್ವಹಣೆಗಾಗಿ. ಇದೇ ಕಾರಣಕ್ಕೆ ಸಂಪುಟದ ಅರ್ಜೆಂಟ್ ಇರೋದು ರಾಜ್ಯ ಸರ್ಕಾರಕ್ಕೆ. ದೆಹಲಿಗೆ ಹೋಗೋದು ಬರೋದು, ದೆಹಲಿಗೆ ಹೋಗೋದು ಬರೋದು, ಫೈನಲ್ ಆಗೋದು ಯಾವಾಗ, ಅಂತಿಮವಾಗಿ ಸಚಿವಾಕಾಂಕ್ಷಿಗಳು ಸಚಿವರಾಗೋದು ಯಾವಾಗ ಅನ್ನುವಂಥ ಪ್ರಶ್ನೆ ಇದೆ. ವೀರೇಂದ್ರ, ಇದಕ್ಕೆ ತೆರೆ ಬೀಳುವಂತಹ ಸಾಧ್ಯತೆ ಇನ್ನು ಎಷ್ಟು ದಿನದಲ್ಲಿ ಇದೆ? ಏನೆಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ? ಪಾಟೀಲ್ರೆ, ನಾವು ಈ ಹಿಂದೆ ವಿಷಯ ಮಾತಾಡಿದ್ರು, ಅದು ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಇಶ್ಯೂ. ಹಾಗಾಗಿ ನಾವು ಆ ಶೈಲಿಯಲ್ಲೇ ಮಾತಾಡಿದ್ವಿ. ಇದನ್ನು ಸ್ವಲ್ಪ ಒಳನೋಟದ ಶೈಲಿಯಲ್ಲೇ ಹೋಗೋಣ. ಯಾಕಂದರೆ ತಮಿಳುನಾಡು ಕರ್ನಾಟಕದ ನೀರು ಹಂಚಿಕೆ ವಿಚಾರ ಇದ್ದಾಗ ಅದೇ ಶೈಲಿಯಲ್ಲಿ ಹೋಗ್ಬೇಕು. ಇದೇ ಶೈಲಿಯಲ್ಲೇ ಹೋಗೋದಲ್ಲ, ಒಳನೋಟ ಇದು. ಈಗ ಒಳನೋಟದ ಒಳಗೆ ಹೋಗೋಣ ಸ್ವಲ್ಪ. ಏನಂದ್ರೆ ಪಾಟೀಲ್ರೆ, ರಾಜಭವನ ಈಗ ಲೋಕಭವನ ಆಗಿದೆಯಲ್ಲ, ಆ ರಾಜಭವನದೊಳಗೆ ನಮ್ಮ ಗೋವಿಂದಣ್ಣರಿದ್ದಾರೆ ಈಗ ಇಲ್ಲಿ. ಯಾಕಂದ್ರೆ ಮೊನ್ನೆ ಈಗ ಅವ್ರು ಹೇಳ್ತಾ ಇದ್ರು ಗೋವಿಂದಣ್ಣವರು, ಏನಪ್ಪ ನಮ್ಮೂರಲ್ಲಿ ಟೆಂಟ್ ಹಾಕ್ಸೋದಿದ್ರೆ ಅಂದರೆ ಒಂದು ಜಾತ್ರೆಗೆ ಟೆಂಟ್ ಹಾಕ್ಸೋದಿದ್ರು ಒಂದು ಡೇಟ್ ಅಂತ ಇರುತ್ತೆ, ಇಂಥ ಟೈಮು ಅಂತ ಇರುತ್ತೆ. ಇದೇನಿದು ಒಂದು ಸರ್ಕಾರ ಸಚಿವ ಸಂಪುಟ ಅವರು ಬೇಕಾದಾಗ ಟೆಂಟ್ ಹಾಕ್ಸೋದು, ಬೇಕಾದಾಗ ತೆಗ್ಸೋದು, ಮೊದಲು ಹಾಕಿ ಅನ್ನೋದು, ಆಮೇಲೆ ತೆಗೆಯೋದು, ಹಿಂಗಾಗ್ಬಿಟ್ರೆ ಹೆಂಗಪ್ಪ ಅಂತಿದ್ರು. ಅದಕ್ಕೆ ಇವತ್ತಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಅಲ್ಲಿ ಫೋನ್ ಬಂದಿತ್ತಂತೆ ಲೋಕಭವನಕ್ಕೆ. ಆದರೆ ಅವರು ಇಲ್ಲ ನೀವು ಫಸ್ಟ್ ಕನ್ಫರ್ಮ್ ಮಾಡಿ, ಮೊನ್ನೆ ಟೆಂಟ್ ಹಾಕಿ ತೆಗ್ದಿದ್ದಾಯ್ತು, ಈಗ ಫಸ್ಟ್ ಕನ್ಫರ್ಮ್ ಮಾಡಿ ಅಂತಿದ್ದಾರೆ ಅವರು. ಇನ್ನೂ ಕನ್ಫರ್ಮ್ ಆಗಿಲ್ಲ. ಮತ್ತವ್ರು ಯಾಕೆ ಆಗ್ತಿಲ್ಲ ಗೊತ್ತಾ? ಅಲ್ಲಿ ಮನೆಯೊಡೆಯೇನಿಲ್ಲ. ಯಾರಿಲ್ಲ? ಗವರ್ನರ್ ಇಲ್ಲ. ಮಧ್ಯಪ್ರದೇಶ ಹೋಗಿದ್ದಾರೆ. ಲೋಕಭವನದೊಳಗೆ ಗವರ್ನರ್ ಇಲ್ಲ, ಅವರು ಮಧ್ಯಪ್ರದೇಶಕ್ಕೆ ಹೋಗಿದ್ದಾರೆ. ಇವ್ರು ಕನ್ಫರ್ಮ್ ಆದರೆ ಅವ್ರು ಸ್ಪೆಷಲ್ ಫ್ಲೈಟಲ್ಲಿ ಬರ್ತಾರಂತೆ. ಅವ್ರು ಬರ್ತಾರಂತಲಿ ಗ್ಯಾರಂಟಿ ಆದರೆ ಇವರು ಟೆಂಟ್ ಹಾಕ್ತಾರಂತೆ. ಅಲ್ಲಿಗೆ ಬಂದಿದೆ ಅರ್ಜೆಂಟ್ ಸಂಪುಟದ ಕತೆ ಪಾಟೀಲ್ರೆ. ನನಗೆ ಈ ಟೆಂಟ್ ಹಾಕೋರು ಕಷ್ಟ ಅರ್ಥ ಆಗ್ತಾ ಇದೆ. ಪಾಪ ಅವ್ರ ಪರಿಸ್ಥಿತಿ. ಸುಮ್ಮನೆ ಹಾಕು ಇಳಿಸು ಎಲ್ಲಿವರೆಗೂ ಪಾಪ ಅವರು. ಇದೇ ನೀವು ರಾಜಭವನ್ ನೋಡಿ, ಗಾಜಿನ ನೀವು ನೋಡಿರ್ಬೋದು, ಗ್ಲಾಸ್ ಹೌಸು. ಅದೇನು ಸಣ್ಣ ಪ್ಲೇಸ್ ಅಲ್ಲ, ಸುಮಾರು ವಿಶಾಲವಾದ ಪ್ರದೇಶ. ಮತ್ತೆ ಬರೀ ನಿಮ್ಗೆ ಗೊತ್ತಿರಲಿ ಪಾಟೀಲ್ರೆ, ಈ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಲ್ಲ, ಅಲ್ಲಿ ಗ್ಲಾಸ್ ಹೌಸಲ್ಲಿ ಆಲ್ರೆಡಿ ಇದೆ. ಬಟ್ ಇವರು ಕಂಪ್ಲೀಟ್ ಉತ್ತರ ದಿಕ್ಕಿಗೆ ಬೇಕು ಅಂತಲೇ ಅದು ಬೇರೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಮೊದಲಿನ ಥರ ಪ್ರಮಾಣ ವಚನ ಅಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಬಂದಾಗಿಂದ ವಿರುದ್ಧ ದಿಕ್ಕಿನಲ್ಲಿ ಪ್ರಮಾಣ ವಚನ. ಅಲ್ಲೊಂದು ವೇದಿಕೆ ಹಾಕ್ಬೇಕು, ಅದ್ರ ಮೇಲೆ ಟೆಂಟ್ ಹಾಕ್ಬೇಕು. ಮತ್ತೆ ಅದನ್ನು ಬಿಟ್ಟು ಆಚೆ ರಾಜಭವನದ ಎದುರಿಗೊಂದು ಪ್ಲೇಸ್ ಇದೆ, ಅಲ್ಲಿ ಮತ್ತೊಂದು ಔತಣ ಕೂಟಕ್ಕೊಂದು ರೆಡಿ ಮಾಡಬೇಕು. ಎಲ್ಲ ರೆಡಿ ಮಾಡೋಕ್ಕೋಸ್ಕರ ಇವರು ಫೋನ್ ಮಾಡಿ ಹೇಳೋದು. ಅಲ್ಲಿಂದ 8 ಗಂಟೆಗೆ, ಇವತ್ತು ರಾತ್ರಿ 8 ಗಂಟೆಗೆ ಮೀಟಿಂಗ್ ಇದೆ ಪಾಟೀಲ್ರೆ. ಏನಾಗುತ್ತೆ ಅಂತ ಕಾದ್ ನೋಡೋಣ, ಆಗುತ್ತೋ ಇಲ್ಲೋ ಕಾದ್ ನೋಡೋಣ ಪಾಟೀಲ್ರೆ. ಥ್ಯಾಂಕ್ ಯು ವೀರೇಂದ್ರ.